ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡಬಹುದು. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸವನ್ನ ಮಾಡಬಹುದು. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಒಂದು ಕಾನೂನು ಸಂವಿಧಾನ ಇದೆ, ಸಿಎಂ ಸೂಕ್ತ ಕ್ರಮ ತಗೋಬಹುದು ಅಂತ ಬರೆದಿದ್ದಾರೆ. ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಡಬೇಕು. ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸವನ್ನ ಮಾಡಬಹುದು. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವಾಗೆಲ್ಲ ಆರ್ಎಸ್ಎಸ್ ಪುಟಿದಿದ್ದಿದೆ ಅಂತ ಹೇಳಿ ಬೊಮ್ಮಾಯಿ ಹೇಳಿದ್ರು. ಈ ದೇಶದಲ್ಲಿ ಒಂದು ಕಾನೂನು ಸಂವಿಧಾನ ಅಂತ ಇದೆ, ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಸ್ವತಂತ್ರವಾಗಿ ಕೆಲಸವನ್ನ ಮಾಡಬಹುದು. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬೊಮ್ಮಾಯಿ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಒಂದು ಕಾನೂನು ಸಂವಿಧಾನ ಅಂತ ಕೂಡ ಇದೆ, ಸಿಎಂ ಸೂಕ್ತ ಕ್ರಮ ತೆಗೆದುಬಹುದು ಅಂತ ಬರೆದಿದ್ದಾರೆ. ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರಿ ಆಸ್ತಿಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾಡಬೇಕಾಗಿರುವಂತಹ ಕೆಲಸಗಳನ್ನೇ ಮಾಡ್ತಾ ಇಲ್ಲ ಅವರು. ಆರ್ಎಸ್ಎಸ್ ಶಾಖೆ ಬ್ಯಾನ್ ಮಾಡುವಂತೆ ಪ್ರಿಯಾಂಕ್ ಪತ್ರವನ್ನ ಬರೆದಿದ್ದಾರೆ. ಸಚಿವರಿಗೆ ಶಾಸಕರು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಿಲ್ಲ ಅಂತೇಳಿ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಇದು ಅಲಿಬಾಬಾ ಮತ್ತು 40 ಕಳ್ಳರ ಸರ್ಕಾರ ಅಂತ ಹೇಳಿ ವಾಗ್ದಾಳಿಯನ್ನ ಕೂಡ ನಡೆಸಿರುವಂತದ್ದು. ಸರ್ಕಾರಿ ಆಸ್ತಿಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಚಿಂತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾಡಬೇಕಾಗಿರುವಂತಹ ಕೆಲಸಗಳನ್ನೇ ಅವರು ಮಾಡ್ತಾ ಇಲ್ಲ. ಆರ್ಎಸ್ಎಸ್ ಶಾಖೆಗಳನ್ನ ಬ್ಯಾನ್ ಮಾಡಲು ಪ್ರಿಯಾಂಕ್ ಪತ್ರವನ್ನ ಬರೆದಿದ್ದಾರೆ. ಸಚಿವರಿಗೆ ಶಾಸಕರು ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಬಿಹಾರ ಚುನಾವಣೆಗೆ ಕಲೆಕ್ಷನ್ ಮಾಡಲು ಸಿಎಂ ಸಭೆಯನ್ನ ಕರೆದಿದ್ದಾರೆ. ಬಿಹಾರ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರ 300 ಕೋಟಿ ಹಣವನ್ನು ಕೂಡ ಕೊಡ್ತಿದೆ. ಪ್ರಿಯಾಂಕ್ ಖರ್ಗೆ ಮಾಡಬೇಕಾಗಿರುವಂತ ಕೆಲಸಗಳನ್ನೇ ಮಾಡ್ತಿಲ್ಲ. ಇನ್ನು ಆರ್ಎಸ್ಎಸ್ ಶಾಖೆಗಳನ್ನ ಬ್ಯಾನ್ ಮಾಡಲು ಪ್ರಿಯಾಂಕ್ ಪತ್ರವನ್ನ ಬರೆದಿದ್ದಾರೆ. ಸಚಿವರಿಗೆ ಶಾಸಕರು ಕವಡೆ ಕಾಸಿನಷ್ಟು ಕಿಮ್ಮತ್ತನ್ನು ಕೊಡ್ತಿಲ್ಲ ಅಂತ ಹೇಳಿ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಇದು ಅಲಿಬಾಬಾ ಮತ್ತು 40 ಕಳ್ಳರ ಸರ್ಕಾರ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಶಾಖೆಗಳನ್ನ ಬ್ಯಾನ್ ಮಾಡೋದಕ್ಕೋಸ್ಕರ ಪ್ರಿಯಾಂಕ್ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಸಚಿವರಿಗೆ ಶಾಸಕರು ಕವಡೆ ಕಾಸಿನಷ್ಟು ಕಿಮ್ಮತ್ತನ್ನು ಕೂಡ ಕೊಡ್ತಿಲ್ಲ. ಬಿಹಾರ ಚುನಾವಣೆಗೆ ಕಲೆಕ್ಷನ್ ಮಾಡೋದಕ್ಕೋಸ್ಕರ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಬಿಹಾರ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರ 300 ಕೋಟಿ ಹಣವನ್ನು ಕೂಡ ಕೊಡ್ತಿದೆ. ಇದು ಅಲಿಬಾಬಾ ಮತ್ತು 40 ಕಳ್ಳರ ಸರ್ಕಾರ ಅಂತ ಹೇಳಿ ಶ್ರೀರಾಮುಲು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗಾಂಧಿಯವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಏನು ಆ ಪತ್ರ ಅಂದ್ರೆ, ನಮ್ಮ ಆರ್ಎಸ್ಎಸ್ ಶಾಖೆಗಳು ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದ್ದಾವೋ, ಇಡೀ ದೇಶದಾದ್ಯಂತ 100 ವರ್ಷಗಳ ಆಚರಣೆಯನ್ನು ಕಾರ್ಯಕ್ರಮಗಳನ್ನು ನಡೀತಾ ಇದ್ದಾವೋ, ಈ ಆರ್ಎಸ್ಎಸ್ ಶಾಖೆಗಳು ಮಾಡ್ತಾ ಇರುವಂತ ಕಾಲೇಜು ಶಾಲೆಗಳಲ್ಲಿ ಅದನ್ನು ನಿಷೇಧಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ನನಗೆ ಶಾಲೆಯಲ್ಲಿ ಓದಂತ ಟೈಮಲ್ಲಿ ಒಂದು ಕತೆ ಇತ್ತು, ಪದ್ಯ ಇತ್ತು. ಆ ಪದ್ಯ ಏನಂದ್ರೆ ತಿರುಕನ ಕನಸು. ಯಾಕಂದ್ರೆ ಆರ್ಎಸ್ಎಸ್ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಅವತ್ತಿನ ಮೊದಲನೇ ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರೂಗೆ ಆಗ್ಲಿಲ್ಲ. ನಂತರ ಬಂದ ಇಂದಿರಾ ಗಾಂಧಿ ಅವರು ಕೂಡ ಆರ್ಎಸ್ಎಸ್ ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ರಾಜೀವ್ ಗಾಂಧಿ ಅವರು ಪ್ರಯತ್ನ ಮಾಡಿದ್ರು, ರಾಜೀವ್ ಗಾಂಧಿ ಅವರು ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಂತರ ಸೋನಿಯಾ ಗಾಂಧಿ ಬೇರೆ ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಯಾರು ಕೂಡ ಆರ್ಎಸ್ಎಸ್ ನ ಒಂದು ಕೂದಲು ಕೂಡ ಅಲ್ಲಾಡಿಸಲಿಕ್ಕೆ ಆಗ್ಲಿಲ್ಲ ಯಾರ ಕೈಲಿ ಕೂಡ. ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಏನು ಆ ಪತ್ರ ಅಂದ್ರೆ, ನಮ್ಮ ಆರ್ಎಸ್ಎಸ್ ಶಾಖೆಗಳು
ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದಾವೋ, ಇಡೀ ದೇಶದಾದ್ಯಂತ 100 ವರ್ಷಗಳ ಆಚರಣೆ ಏನು ಕಾರ್ಯಕ್ರಮಗಳನ್ನು ನಡೀತಾ ಇದಾವೋ, ಈ RSS ಶಾಖೆಗಳು ಮಾಡ್ತಾ ಇರುವಂತ ಕಾಲೇಜು ಶಾಲೆಗಳಲ್ಲಿ ಅದನ್ನು ನಿಷೇಧಿಸಬೇಕು ಅಂತೇಳಿ ಮುಖ್ಯಮಂತ್ರಿ. ವಿಜಯದಶಮಿ ಪ್ರಯುಕ್ತ ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲಾಗ್ತಾ ಇದೆ. ನಗರದ ಕೋಟೆ ಶ್ರೀ ಮಾರಿಕಾಂಬಾ ದೇವಾಲಯ ಆವರಣದಿಂದ ಪಥಸಂಚಲನ ಆರಂಭವಾಗಿದೆ. ಭಗವದ್ ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನ ಆರಂಭವಾಗಿದ್ದು, ಬ್ಯಾಂಡ್ ತಾಳಕ್ಕೆ ಗಣವೇಷಧಾರಿಗಳು ಹೆಜ್ಜೆ ಹಾಕಿದರು. ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ, ನಾಗರಿಕ ಶಿಷ್ಟಾಚಾರ, ಸಾಮಾಜಿಕ ಸಾಮರಸ್ಯ, ಕುಟುಂಬದ ಪ್ರಬೋಧನ ಎಂಬ ವಿಷಯಗಳನ್ನು ಸಾರಿದ್ದು ವಿಶೇಷವಾಗಿತ್ತು. ಇನ್ನು ಸಂಸದ ಬಿವೈ ರಾಘವೇಂದ್ರ ಗಣವೇಷಧಾರಿಯಾಗಿ ಹೆಜ್ಜೆ ಹಾಕಿದ್ರು. ಅಲ್ಲದೆ ಶಾಸಕ ಚನ್ನಬಸಪ್ಪ, ಮಾಜಿ ಡಿಸಿಎಂ ಈಶ್ವರಪ್ಪ ಭಾಗಿಯಾಗಿದ್ದರು.